SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಈ ಬಾರಿ 29ನೇ ತಾರೀಕು ಜನವರಿ 29ಕ್ಕೆ ನಮ್ಮ ಉದ್ಘಾಟನೆ ವಿಧಾನಸೌಧದ ಮೇಲಿನ ಅದೇ ಮೆಟ್ಟಿಲ ಭಾಗದಲ್ಲಿ ನಡೆಯುತ್ತೆ. ಯಾಕೆಂದರೆ ಈ ಒಂದು ಕನ್ನಡ ಚಿತ್ರೋತ್ಸವ ಏನಿದೆ ಇಂಟರ್ನ್ಯಾಷನಲ್ ಫೆಸ್ಟಿವಲ್, ಅದು ನಮಗೆ ವಿಧಾನಸೌಧದ ಮುಂಭಾಗದಲ್ಲಿ ಮಾಡೋದು ಒಂದು ಪ್ರೆಸ್ಟೀಜಿಯಸ್ ಅಂತ ನಾವು ಅಂದ್ಕೊಂಡು ಪ್ರತಿ ವರ್ಷವೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಅಲ್ಲಿ ಉದ್ಘಾಟನೆ 29ನೇ ತಾರೀಕು ವಿಧಾನಸೌಧ ಮುಂದೆ ಆಗುತ್ತೆ. ಈ ಒಂದು ಪ್ರೊಜೆಕ್ಷನ್ ಏನಿದೆ ಫಿಲ್ಮ್ ಫೆಸ್ಟಿವಲ್ನ ಪ್ರೊಜೆಕ್ಷನ್ ಈ ಬಾರಿ ನಾವು ಲೂಲು ಮಾಲ್ ರಾಜಾಜಿನಗರದಲ್ಲಿ ಮಾಡ್ತಾಯಿದ್ವಿ. ಕಾರಣ ಇಲ್ಲಿ ನಮಗೆ ಹೊರಾಂಗಣ ಮತ್ತು ಒಳಭಾಗದಲ್ಲಿ ಸುಮಾರು ಸ್ಥಳಗಳಿರೋದ್ರಿಂದ ನಮಗೆ ಪ್ರತ್ಯೇಕವಾದ ಒಂದು ಬಾಗಿಲನ್ನೇ ಕೊಟ್ಟಿರೋದ್ರಿಂದ ಹೊರಗಡೆಯ ಜನಕ್ಕೆ ಅಂದರೆ ಚಿತ್ರರಂಗದಲ್ಲಿ ಯಾರ್ಯಾರಿಗೆ ಆಸಕ್ತಿ ಇರುತ್ತೆ, ನಮಗೂ ಏನು ಫೆಸ್ಟಿವಲ್ಲು ಏನು ನಡೀತಾ ಇದೆ ಇಲ್ಲಿ ಒಳಗೆ ಅಂತ ಯಾರಿಗೂ ಗೊತ್ತಿಲ್ಲ, ಹೊರಗಡೆ ಇಲ್ಲಿ ತನಕ ಗೊತ್ತಿರಲಿಲ್ಲ. ಆದರೆ ಸಾರ್ವಜನಿಕರಿಗೂ ಈ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಕನ್ನಡ ಇಂಟರ್ನ್ಯಾಷನಲ್ ಫೆಸ್ಟಿವಲ್, ಬೆಂಗಳೂರು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಲೂಲು ಮಾಲ್ ಆಯ್ಕೆ ಮಾಡಿ ಅಲ್ಲಿ ಹೊಸ ಕಾರ್ಯಕ್ರಮಗಳನ್ನ ನಾನು ಹಮ್ಮಿಕೊಂಡಿದ್ದೀನಿ. ಈಗ ರಿಜಿಸ್ಟ್ರೇಷನ್ನು ಆಲ್ರೆಡಿ ಶುರುವಾಗಿದೆ. 125 ಸಿನಿಮಕ್ಕೂ ಹೆಚ್ಚು ನಮಗೆ ಈಗ ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ಇದಕ್ಕೆ ಮುಂದೆ ರಿಜಿಸ್ಟರ್ ಮಾಡ್ಕೊಳ್ಳೋರು ಸ್ವಲ್ಪ ಬೇಗ ಮಾಡ್ಕೊಳ್ಳಿ. ಯಾಕೆಂದರೆ ಈ ಡಿಸೆಂಬರ್ 31ನೇ ತಾರೀಕು ರಿಜಿಸ್ಟ್ರೇಷನ್ ಕ್ಲೋಸ್ ಆಗುತ್ತೆ. ಅದರ ನಂತರ 3 ದಿನ ಅಕಸ್ಮಾತ್ 1-2-3 ಡೇಸಲ್ಲಿ ಯಾರಾದರೂ ಸೆನ್ಸಾರ್ದು ಪ್ರಾಬ್ಲಮ್ ಇದ್ದರೆ ಆಗಬಹುದು, ಬೇರೆ ಏನಾದ್ರು ಪ್ರಾಬ್ಲಮಿಂದ ನಿಮಗೆ ಸರ್ಟಿಫಿಕೇಟ್ ಸಿಗದೆ ಇದ್ದ ಪಕ್ಷದಲ್ಲಿ 3ನೇ ತಾರೀಕು ಒಳಗೆ ನೀವು ಅದನ್ನು ಸಬ್ಮಿಟ್ ಮಾಡ್ಬೋದು. ಅಲ್ಲಿ ತನಕ ಕಾಂಪಿಟೇಷನ್ ಸೆಕ್ಷನಲ್ಲಿ ಕನ್ನಡ, ಭಾರತೀಯ ಮತ್ತು ಏಷ್ಯಾ ಖಂಡಗಳ ಚಿತ್ರಗಳು ಇಲ್ಲಿ ಪ್ರದರ್ಶನಗೊಳ್ತವೆ ಕಾಂಪಿಟೇಷನಲ್ಲಿ. ಅದಲ್ಲದೆ ಇಂಟರ್ನ್ಯಾಷನಲ್ ಒಂದು 60 ದೇಶಗಳ ಚಿತ್ರಗಳು, ಉನ್ನತ ಮಟ್ಟದ ಚಿತ್ರಗಳು, ದೊಡ್ಡ ಆಸ್ಕರ್ ಅವಾರ್ಡ್ ಪಡೆದಿರೋಂಥವು, ಮತ್ತು ಎಲ್ಲ ದೊಡ್ಡ ಫೆಸ್ಟಿವಲ್ಗಳಲ್ಲಿ ನಂಬರ್ 1 ಬಂದಿರೋಂಥ ಎಲ್ಲ ಒಳ್ಳೊಳ್ಳೆಯ ಚಿತ್ರಗಳು ಈ ಒಂದು ಪ್ರದರ್ಶನದಲ್ಲಿ ಕಾಣ್ತಾ ಇರುತ್ತೆ. ನೀವು ಬಂದು ಈ ಚಿತ್ರಗಳನ್ನ ವೀಕ್ಷಿಸ್ಬೋದು, ಎಂಜಾಯ್ ಮಾಡ್ಬೋದು. ಜೊತೆಗೆ ಏನಾಗುತ್ತೆ ಅಂದರೆ ನಮ್ಮ ದೇಶವನ್ನು ಹೊರತುಪಡಿಸಿ ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ, ಏನೇನಿದೆ ಹೊರಗಡೆ ಪ್ರಪಂಚದಲ್ಲಿ ಅನ್ನೋದು ಕೂಡ ತಿಳ್ಕೊಬೋದು. ಸಾರ್ವಜನಿಕರಲ್ಲಿ ಮನವಿ, ಎಲ್ಲರೂ ಬರ್ಬೋದು. ಅದಕ್ಕೆ ನೀವು ರಿಜಿಸ್ಟ್ರೇಷನ್ನು ನಮ್ಮ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ವೆಬ್ಸೈಟ್ ಇದೆ, ಅದಕ್ಕೆ ಹೋದರೆ ಅದು ನಾವು ಲಾಸ್ಟ್ ಟೈಮ್ ಎಷ್ಟು ಅಮೌಂಟ್ ಇಟ್ಟಿದ್ದೀವೋ ಅಷ್ಟೇ ಇಟ್ಟಿದ್ದೀವಿ. ಯಾವ ದುಡ್ಡು ನಾವು ಜಾಸ್ತಿ ಮಾಡಿಲ್ಲ, ಬರೀ 3,000 ರೂಪಾಯಿ ಕಾಂಪಿಟೇಷನ್ ಸೆಕ್ಷನ್. ಡೆಲಿಗೇಟ್ಸ್ಗೆ 800 ರೂಪಾಯಿ, ಡೆಲಿಗೇಷನ್ ಅಂದರೆ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ 800 ರೂಪಾಯಿ, ಸ್ಟೂಡೆಂಟ್ಸ್ಗಳಿಗೆ 400 ರೂಪಾಯಿ ಮಾಡಿದ್ದೀವಿ. ದಯವಿಟ್ಟು ಬಂದು ನೀವು ಆ ಥರ ಏನೋ ನಿಮಗೆ ತೊಂದರೆ ಇದ್ದಲ್ಲಿ ಕೂಡ ನೀವು ವೆಬ್ಸೈಟಲ್ಲಿ ಹೋಗಿ ಕ್ಲಾರಿಫಿಕೇಷನ್ ತೊಗೊಂಡು ಮಾಡ್ಬೋದು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.